ಮೀರಿದ ಔಷಧಿ ವಿತರಣೆ ಆರೋಪ. 3 ಎಕರೆ ಅಡಿಕೆ ತೋಟ ನಾಶ, ರೈತನ ಆಕ್ರಂದನ. ಶಿಗ್ಗಾವಿ ತಾಲೂಕಿನ ಹೊತನಹಳ್ಳಿ ಗ್ರಾಮದ ರೈತ ಖಾದರ್ ಸಾಬ್ ದ್ಯಾಮನಕೊಪ್ಪ ಅವರಿಗೆ ಸೇರಿದ ಸುಮಾರು 3 ಎಕರೆ ಅಡಿಕೆ ತೋಟ ಅವಧಿ ಮೀರಿದ ಔಷಧಿ ಸಿಂಪಡಣೆಯಿಂದ ಹಾನಿಗೊಳಗಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತ ಆರೋಪಿಸಿದ್ದಾರೆ. ಸುಣ್ಣ ಬೇಕಂದ್ರೆ ಅವರು ಏನಂದ್ರು ಸುಣ್ಣ ಗೊತ್ತೇ ಆಗ ಫೋಟೋ ಸುಣ್ಣ ಇಲ್ಲ, ಇದು ಬಾಟ್ಲಿ ಸುಣ್ಣ, ಇದು ಅದಕ್ಕೂ ಮೇಂಟೆನೆನ್ಸ್ ಕೊಡ್ತೈತಿ, ಏನು ಅಪಾಯ ಇಲ್ಲ ಇದಕ್ಕೆ. ಇದು ಹೊಡೆದ್ರೆ ನಾ ಹೇಳಿದ್ದೆ ನಾವು ಹೊಡೆದಿಲ್ರಿ ಇದಕ್ಕೆ ಒಂದ್ಸಲನೂ ಕುತ್ತಿ ನೋಡಿ ಬೇರೆ ಸುಣ್ಣ ಹೊಡೆದೀನಿ ಅಂದರು. ಅದಿಲ್ಲ, ಇದಕ್ಕೆ ಅಪಾಯ ಇಲ್ಲ, ಏನು ಇದಕ್ಕೆ ಹೊಡೀರಿ ನೀವು, ಇದು ಹೊಡೆದು ಏನು ಅಪಾಯ ಇಲ್ಲ ರೀ ಅಂದರು. ಅದು ಅಡಿಕೆ ಗಿಡಕ್ಕೆ ಹೊಡಿದ್ವಿ ಪರೀಕ್ಷೆ ಮಾಡಾಗ. ಅದು ಕೊಳಿ ರೋಗ ಬರ್ತೈತೆ ಅಂತ ಹೇಳಿದ್ದೆ, ಕೊಳಿ ರೋಗ ಬರ್ತೈತೆ, ಇನ್ನು ಕೊಳಿ ರೋಗ ಬಂದ್ರೆ ಗಿಡ ದೊಡ್ಡ ಮಾಡಿ ಹೊಡ್ಕೋಬೇಕು ಅಂಥೇಳಿ ಹೋಗಿ ಹೊಡೆದಿಂದ ಮಳೆದ ನಾನು ಪಟ 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 ಬೆಳಕುಂತು ಬಂದೆ. ನಾನು ಬಂದು ತೊಡ್ಸಕ್ಕೆ ಬಂದೆ, ಅದೊಂದು ಚೀಲದಾಗ ಹಾಕ್ಕೊಂಡು. ಇವ್ರು ಇದ್ದಿದ್ದಿಲ್ಲ, ಗಂಡು ಕಟ್ಟು ಅಲ್ಲಿ ಹೋದೆ ಅವ್ರಿಗೆ ಕೊಟ್ರಿ ಅಕ್ಕಾರ ಬಂದಿಂದ ಸೌಕಾರ ಬಂದಿಂದ ಅವ್ರಿಗೆ ಹೇಳ್ರಿ ಅಂಥೇಳಿ ಇವ್ರಿಗೆ ಫೋನ್ ಮಾಡಿದೆ. ಬರ್ರಿ ಅಂದೆ ನಾನು, ಬರ್ರಿ ಬಂದು ನೋಡಿ ಬರ್ರಿ ಸೌಕಾರ ಹಿಂಗಾಗ್ಬಿಟ್ಟೈತೆ. ಇಲ್ಲ ನಾ ಹಾವೇರಿ ಆಗತ್ತೀನಿ. ಏನಾಗಿತ್ತು ಅದು ಕೊಳಿ ರೋಗ ಇದು ಕೊಳಿ ಸಂಬಂಧ ನಾವು ಹೊಡೆದ ಲಾಸ್ ಆಗಿದೆ. ಈಗ 3 ಎಕರೆ ಲಾಸ್ ಆಗೈತಿ ನನಗೆ. ಇದು ಡೇಟ್ ಬಾರ್ ಔಷಧಿ ಔಷಧಿಯಿಂದ 3 ಎಕರೆ ಲಾಸ್ ಆಗೈತಿ. ಎಲ್ಲ ಅಡಿಕೆ ಎಲ್ಲ ಒಣಗಿ ನೆಲಕ ಬಿದ್ದಾವ್ರಿ. ನಾ ಇದು ಮಾಡಕ್ಕೆ ಕುಂತಿದ್ದೆ, ಎಲ್ಲ ನಾ ಇರೋದು ನಾನು ಸಣ್ಣ ಮಕ್ಕಳು ಅದಾವು, ನನ್ನ ಮಕ್ಕಳು ಮುರಿದ್ರು, ನನ್ನ ಮನೇನ ಮುರಿದ್ರು. ಇಟ್ಟು ಇವರು 3,000 ರೂಪಾಯಿ 2,000 ರೂಪಾಯಿ ತೊಗೊಳಿದ್ರು, ಲಕ್ಷಾಂತರ ರೂಪಾಯಿ ನನ್ನ ಹಾಳು ಮಾಡಿಬಿಟ್ರು. ಹಾಳು ಮಾಡಿ ನನ್ನ ಮಕ್ಳು ಕೊಟ್ಟು ಏನು ಕೊಡ್ಬೇಕು, ನಾನು ಚುಪ್ ಕೊಡ್ಬೇಕಲ್ಲ. ಇನ್ನು ಅದರಿಂದ ನನ್ನ ಜೀವ ಇವರು ಬಂದಿದ್ದು ಮುರಿದ್ರು ನನ್ನ. ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿರುವ ಮಲ್ಲಿಕಾರ್ಜುನ್ ಆಗ್ರೋ ಕೇಂದ್ರದಿಂದ ಖರೀದಿಸಿದ ಔಷಧಿಯನ್ನು ಅಡಿಕೆ ಬೆಳೆ ಮೇಲೆ ಸಿಂಪಡಿಸಿದ ಬಳಿಕ ಕೇವಲ 2 ದಿನಗಳಲ್ಲಿ ಅಡಿಕೆ ಕಾಯಿ ಉದುರು ಬಿದ್ದು ಬೆಳೆ ಸಂಪೂರ್ಣ ಹಾಳಾಗಿದೆ ಎಂದು ರೈತ ಖಾದರ್ ಸಾಬ್ ಮಾಧ್ಯಮಗಳ ಎದುರು ಅಳಲು ತೋಡಿಕೊಂಡರು. ಬೆಳೆ ಕೈಗೆ ಬರುವ ಹಂತದಲ್ಲಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು 3 ಎಕರೆ ತೋಟದ ಸಂಪೂರ್ಣ ಫಸಲು ನಷ್ಟವಾಗಿರುವುದರಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಈ ಕುರಿತು ಅಂಗಡಿ ಮಾಲೀಕರನ್ನು ಪ್ರಶ್ನಿಸಿದಾಗ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಉತ್ತರಿಸಿದ್ದಾರೆ ಎಂದು ರೈತ ಆರೋಪಿಸಿದರು. ಖಾದರ್ ಸಾಬ್ನವರು ಅರ್ಜಿ ಕೊಟ್ಟಿದ್ದರು. ಅವರಿನ 9ನೇ ತಾರೀಕಿನ ಈ ಮಲ್ಲಿಕಾರ್ಜುನ್ ಆಗ್ರೋ ಕೇಂದ್ರ ಇದೆಯಲ್ಲ, ಅಲ್ಲಿ ಈ ಕಾಪರ್ ಸಲ್ಫೇಟು ಮತ್ತು ಇದು ಬೋಟೋ ಟಾಪ್ ಅಂತ ಒಂದು ಮೈಕ್ರೋನ್ಯೂಟ್ರಿಯೆಂಟನ್ನು ತಗೊಂಡು ಅಡಿಕೆಗೆ ಸ್ಪ್ರೇ ಮಾಡಿದ್ರು ಅಂತ ಅವ್ರು ಹೇಳಿದರು. ಸೊ ಅಲ್ಲಿ ಅವರು ಕೆಲವೊಂದು ಫೋಟೋ ಕೆಲವೊಂದು ವಿಡಿಯೋ ನೋಡಿ ತೋರಿಸಿದಾಗ ಅಡಿಕೆ ಶೀಘ್ರ ಹತ್ತಿರದ ಅಡಿಕೆ ಬಿದ್ದಿರೋದು ಕಾಣ್ತಾ ಇದೆ. ಸೊ ಅದು ಯಾವ ಕಾರಣಕ್ಕಾಗಿದೆ ಅಂತ ಅದು ನಿಖರವಾಗಿ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ನೋಡ್ಕೊಂಡು ಹೇಳ್ಬೇಕಾಗುತ್ತೆ, ವಿಜ್ಞಾನಿಗಳ ಮೂಲಕ ಹೇಳಿಸ್ಬೇಕಾಗುತ್ತೆ, ಗೊತ್ತಾಗಲ್ಲ, ನಮಗೆ ಅಷ್ಟು ಮಟ್ಟಿಗೆ ಗೊತ್ತಿರಲ್ಲ. ಸೊ ಒಂದು ಏನಾಗಿದೆ ಅಂದರೆ ಇದು ಕಾಪರ್ ಸಲ್ಫೇಟು, ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 25 ಇದೆ. ಸೊ ಇದು ಇನ್ನೂ ಎಕ್ಸ್ಪೈರ್ ಆಗಿಲ್ಲ. ಬಟ್ ಇದೆಯಲ್ಲ ಬೋರ್ಡ್ರಾಪ್ ಅನ್ನೋದು ಅದು ಕಾಪರ್ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಮಿಶ್ರಣ ಇರ್ತಕ್ಕಂಥದ್ದು ಮೈಕ್ರೋನ್ಯೂಟ್ರಿಯೆಂಟು. ಸೊ ಇದರ ಎಕ್ಸ್ಪೈರ್ ಆಗಿ ಲಾಸ್ಟ್ ಇಯರ್ ಮೇ 2025ಕ್ಕೆ ಇದು ಎಕ್ಸ್ಪೈರ್ ಆಗಿದೆ. ಸೊ ಇದು ಎಕ್ಸ್ಪೈರ್ ಆಗಿರೋದು ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ತಪ್ಪದು. ಸೊ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿಯಿಂದ ಸೂಕ್ತ ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾನು ಸ್ಥಳಕ್ಕೆ ಭೇಟಿ ನೀಡಿದ ಕೃಷಿ ಅಧಿಕಾರಿ ಸಂತೋಷ್ ಮಾತನಾಡಿ, ಅವಧಿ ಮೀರಿದ ಔಷಧಿ ನೀಡಿರುವುದು ಕಂಡುಬಂದರೆ ಅದು ಗಂಭೀರ ತಪ್ಪಾಗಿದ್ದು ಪರಿಶೀಲನೆ ನಡೆಸಿ ಸತ್ಯಾಂಶ ದೃಢಪಟ್ಟಲ್ಲಿ ಅಂಗಡಿಯ ಪರವಾನಿಗೆ ರದ್ದುಪಡಿಸಲಾಗುವುದು. ಅಲ್ಲದೆ ರೈತನಿಗೆ ಉಂಟಾದ ನಷ್ಟದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಘಟನೆ ರೈತರಲ್ಲಿ ಆತಂಕ ಮೂಡಿಸಿದ್ದು, ಕೃಷಿ ಔಷಧಿ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರೈತ ಆಗ್ರಹಿಸಿದರು. ವರದಿಗಾರ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ.